ಈಗ ಲಕ್ಡಿ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇದೆ ಬಟ್ ಹಂಗೆ ತಣ್ಣು ಗಾಳಿ ಬೀಸ್ತಾ ಇದೆ. ಬನ್ನಿ, ಇಲ್ಲಿ ಏರ್ಪಿನ್ ಬೆಂಡ್ ಕಾಣಿಸೋದು ನೋಡಿ. ಮೇಲತ್ತಕ್ಕೆ ಟ್ರಾಫಿಕ್ ಜಾಮ್ ಆಗಿದೆ. ಲಕ್ಡಿ ವ್ಯೂ ಪಾಯಿಂಟಿಂದ ಹೋಗ್ತಿದ್ದೀವಿ ಈಗ ಟುವರ್ಡ್ಸ್ ಕಲ್ಪೆಟ್ಟ ಕಡೆ. ಕಲ್ಪೆಟ್ಟದಿಂದ ಮೈಸೂರು ಒಂದೆರಡು ಜಾಗ ನೋಡ್ಕೊಂಡು ಅಂತ ವೆಹಿಕಲ್ ಇದೆ. ಸಮಯ ಬಂದು 3:05 ಆಗಿದೆ. ಪುಕ್ಕುಡೆ ಲೇಕ್ ಹತ್ರ ಬಂದಿದ್ದೀವಿ. ಈಗ ಕಾರ್ ಪಾರ್ಕ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಬಂದು 50 ರೂಪಾಯಿ. ಎಂಟ್ರಿ ಟಿಕೆಟ್ ಬಂದು ಒಬ್ರಿಗೆ 40 ರೂಪಾಯಿ. ಈ ಲೇಕಲ್ಲಿ ಬೋಟಿಂಗೆಲ್ಲ ಇದೆ, ಪೆಡಲ್ ಬೋಟಿಂಗು. ಸೊ ನೋಡೋಣ. ಲೇಕ್ ಒಳಗಡೆ ಬಂದಿದ್ದೀವಿ. ಒಬ್ರಿಗೆ 50 ರೂಪಾಯಿ, ಚಿಕ್ಕ ಮಕ್ಕಳಿಗೆ 30 ರೂಪಾಯಿ ಏನೋ ಇದೆ. ಸೊ ಎದುರುಗಡೆ ಕಾಣ್ತಿರೋ ಲೇಕ್ ನಿಮಗೆ ಬೋಟಿಂಗೆಲ್ಲ ಇದೆ. ಇಲ್ಲಿ ಇದೇ ಲೇಕು. 2 ಸೀಟ್ ಕಾದ್ರೆ 300 ರೂಪಾಯಿ, 4 ಸೀಟ್ ಕಾದ್ರೆ 450 ರುಪೀಸು, 7 ಸೀಟ್ ಕಾದ್ರೆ 700 ರೂಪಾಯಿ ಇದೆ. ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬೋಟಿಂಗ್ಗೆ. ನಾವೇ ಪೆಡಲ್ ಮಾಡಬೇಕು. ಸೊ ತುಂಬಾ ಚೆನ್ನಾಗಿದೆ. ಪೆಡಲ್ ಬೋಟಿಂಗ್ಗೆ ಟಿಕೆಟ್ ತೊಗೊತಾ ಇದ್ದೀವಿ. 4 ಸೀಟ್ರದ್ದು 450 ರೂಪಾಯಿ ಇದೆ. ಈಗ ಪೆಡಲ್ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಈಗ 4 ಸೀಟ್ರ್ ತೊಗೊಂಡಿದ್ದೀವಿ. 20 ನಿಮಿಷ ರೈಡು. ಸೊ 20 ನಿಮಿಷದೊಳಗೆ ಬರ್ಬೇಕು ನಾವು. ಕಲರ್ ಹಾಕಿನೋ ಹೂಗುಳಿ ಇತ್ತಲ್ಲ, ಅದಿದು ರೋಯಿಂಗ್ ಬೋಟ್. ಅದು ಹೂ ಇದೆಯಲ್ಲ, ಗಲೀಜು ಮಾಡ್ತೀರ ನೀವು. ಹೋಗ್ಬಿಡಿ, ಡ್ಯಾಮೇಜ್ ಮಾಡ್ತೀರ. ಟ್ರಿಪ್ಪಲ್ಲಿ 25 ಜನ ಇದೆ. ಫಿಶು ಪೆಡಲ್ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಒಂದು ಕಡೆ ಬಂದು ನಿಲ್ಸ್ಕೊಂಡಿದ್ದೆ ಎಳ್ಳದೆ. ಇನ್ನೊಂದು 10 ನಿಮಿಷ ಇದೆ. ಪೆಡಲ್ ಬೋಟಿಂಗ್ ಎಲ್ಲ ಮಾಡ್ಕೊಂಡ್ಬಂದ್ವಿ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಒಂದು 18ರಿಂದ 20 ನಿಮಿಷ ಪೆಡಲ್ ಬೋಟ್ ಮಾಡಿದ್ವಿ. ಲೇಕ್ ಪಕ್ಕದಲ್ಲಿ ಪಾತ್ ಇದೆ. ಸೊ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಲೇಕ್ ಪಕ್ಕದಲ್ಲಿ ತುಂಬಾ ಚೆನ್ನಾಗಿದೆ ಲೇಕು. ಪರ್ಪಲ್ ಕಲರ್, ಪಿಂಕಿಶ್ ಕಲರ್ ಹೂವಿದೆ ಚಿಕ್ಕದು. ಸಮಯ ಬತ್ತಿ 4:10 ಆಗಿದೆ. ಈಗ ಲೇಕಿಂದ ಹೊರಟಿದ್ದೀವಿ. ಈಗ ಕಲ್ಪೆಟ್ಟ ಮೇಲೆ ಮೈಸೂರು ಸೇರ್ಕೊತೀವಿ.
ತುಂಬಾ ಕ್ಲೀನಾಗಿದೆ. ಸಮಯ ಬಂದು 5:15 ಮುತ್ತಂಗ ಫಾರೆಸ್ಟ್ ಸಫಾರಿ ಪಾಯಿಂಟ್ ಬಂದಿದ್ದೀವಿ. ಒಂದು ಸ್ವಲ್ಪ ಸಣ್ಣ ಸ್ನ್ಯಾಕ್ಸ್ ತೊಗೊಂಡಿದ್ದ ತಿನ್ಕೊಂಡು ಹೊಡ್ತೀವಿ ಇಲ್ಲಿಂದ. ನೋಡಿ ಈಗ ಇದು ಸ್ಟ್ಯಾಂಡ್ ಬಂದಿದ್ದೀನಿ, ಕೂತ್ಕೊಳ್ಳೋಕೆ ಕೆಲಸ ಮಾಡಿದರೆ ಅಲ್ಲಿಂದ ಇನ್ನೂ ಜೋರಾಗಿ ಕಾಣುತ್ತೆ ಆನೆ. ಏನೋ ತಿಂತಾರೆ. ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾಯಿತು, ಹೊರಟಿದ್ದೀವಿ ಈ ಜಾಗದಿಂದ. ಸಮಯ ಬಂದು 6 ಗಂಟೆ ಆಗಿದೆ. ಸೊ ಏನು ನೋಡ್ಬೇಕು ಈಗ, ರಿಟರ್ನ್ ಒಳಗೆ ಪ್ರಾಣಿಗಳು ಸಿಗುತ್ತೆ ಅಂತ. ಮೋಸ್ಟ್ಲಿ ಆನೆ ಸಿಗ್ಬೋದು ಅಂದ್ಕೊಂಡಿದ್ದೀವಿ, ನೋಡ್ಬೇಕು ಹೋಗ್ತಾ ಈಗ. ಸಮಯ ಬಂದು 6:05 ಆಗಿದೆ. ಕೇರಳ RTO ಕ್ರಾಸ್ ಮಾಡ್ತಾಯಿದ್ದೀವಿ ಈಗ. ನಿಧಾನ ಮಾಡಿ ಏನಿಲ್ಲ. ಬೇಡ ಎಲ್ಲರೂ ನಿಲ್ಸ್ಕೊಂಡ್ರೆ ನಿಲ್ಸಿ ಪಾಪ, ನಿಲ್ಸಿ, ಏನು ತೊಂದರೆ ಇಲ್ಲ, ನಿಲ್ಸಿ. ನೀವು ರೈಟಲ್ಲಿ ನೋಡ್ಕೊಳ್ಮಿ. ಆನೆ ಐತೆ, ಒಂದು ಮರಿನೂ ಐತೆ. ಈಗ ರೋಡಿಗೆ ಬರುತ್ತದು. ನೀವು ಓಕೆ ಅಲ್ಲ. ಇನ್ನೊಂದು ಕೇರಳ ಬಾರ್ಡ್ರಿಂದ ಕರ್ನಾಟಕ ಬಾರ್ಡ್ರಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಒಂದು ಆನೆ ಸಿಕ್ತು. ಒಂದು 7ರಿಂದ 8 ಆನೆಗಳಿತ್ತು. ಟೈಗರ್ ಅಟ್ಯಾಕ್ ಮಾಡಿದೆ. ಸಮಯ ಬಂದು 6:15 ಆಗಿದೆ. ಫಾರೆಸ್ಟ್ ಎಕ್ಸಿಟ್ ಆಗ್ತಾ ಇದ್ದೀವಿ. ಸಮಯ ಬಂದು 10 ಗಂಟೆ ಆಗಿದೆ. ಮನೆಗೆ ಬಂದು ರೀಚ್ ಆಗಿದ್ದೀವಿ. ಟೋಟಲ್ಲು 375 ಕಿಲೋಮೀಟ್ರ್ ಆಯಿತು. ಒಂದು 3 ಪ್ಲೇಸ್ ತೊಡ್ಕೊಬಂದಿದ್ವಿ ವಯನಾಡಲ್ಲಿ. ಕ್ರಿಸ್ಮಸ್ ಇರೋದ್ರಿಂದ ಸ್ವಲ್ಪ ರಶ್ಶೇ ಇತ್ತು ಪ್ಲೇಸಸ್ಗಳು. ಸೊ ತಿಂಡಿ ಎಲ್ಲ ತಿನ್ಕೊಂಬರೋ ಅಷ್ಟರಲ್ಲಿ 10 ಗಂಟೆ ಆಯಿತು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ. ಸೊ ಟೋಟಲ್ಲು ಬಂದು 305 ಕಿಲೋಮೀಟ್ರ್ ಆಗಿದೆ. ಸೊ ಈ ವಿಡಿಯೋ ಎಲ್ಲ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.